ಬಟ್ ಏನಾಗಿತ್ತಂದ್ರೆ ಅಲ್ಲಿ ಅವ್ರಿಗೆ ಒಂದು ಕರೆಂಟದ ವಯರ್ ಮ್ಯಾಗ ಕಾಲಿಟ್ಟಿರ್ತಾರೆ, ಅದಕ್ಕೆ ಅವ್ರು ಚೀರ್ತಿರ್ತಾರೋ. ಇವರೆಲ್ಲರೂ ಅಷ್ಟು ಅಭಿನಯ ಮಾಡತ್ತಾರ ಅಂತೇಳಿ ಅದು ಮುಗಿದ ತಕ್ಷಣ ಯಾಕೆ ಚೇರತ್ತಾರೆ ಹೋಗಿ ನೋಡೋದಕ್ಕಂದ್ರೆ ಅದಾಗಿತ್ತು ಅವ್ರಿಗೆ. ಆಮೇಲೆ ಒಂದೆರಡು ಕಾಲು ಮುರಿತದೆ, ನಾಟಕ ಅರ್ಧಕ್ಕೆ ನಿಲ್ತದೆ. ಆದ್ರೆ ಜಯಶ್ರೀ ಮೇಡಮ್ ಅವ್ರು ಒಂದು ಮಾತು ಹೇಳಿದರು, ಆದ್ರೆ ಇನ್ನೂ ನಾಟಕ ಇತ್ತದು. ಅವ್ರ ತಾಯಿಯವ್ರು ಹೇಳ್ತಾರೆ, ನನ್ನ ಕಾಲಿಗೆ ಅಡ್ಡಾಡಕ್ಕೆ ಎಲ್ಲಕ್ಕ ಬರೋದಿಲ್ಲ ನನಗೆ, ಆದರೆ ನಾಟಕ ನಿಲ್ಲಿಸ್ಬೇಡಿ, ನಾಟಕ ಮುಂದುವರ್ಸ್ರಿ ಅಂತೇಳಿ. ಅವರ ತಾಯಿಯ ತಮ್ಮನ ಹೆಂಡತಿ ತಕ್ಷಣದಲ್ಲಿ ಮತ್ತೆ ಹಾಕೊಡ್ಕೆ ಸೀತೆ ವೇಷದೊಳಗೆ ಬರ್ತಾರೆ, ಆ ಪಾತ್ರವನ್ನು ಮುಗಿಸ್ತಾರೆ. ಅಂದರೆ ಯಾಕೆ ಹೇಳಿದ್ರು ಅಂದ್ರೆ ಅವರು ಆ ಪಾತ್ರ ಮಾಡಿರ್ತಕ್ಕಂಥ ಒಂದು ಡೈಲಾಗ್ ಹೇಳ್ಬೇಕಾದ್ರೆ 10 ಸಲ ರೀಟೇಕ್ ತೊಗೋತಾರೆ. ಸಿನಿಮಾದಾಗ ಒಂದು ಡೈಲಾಗ್ ಹೇಳ್ಬೇಕಾದ್ರೆ 10 ಸಲ ರೀಟೇಕ್ ತೊಗೋತಾರೆ, ಮತ್ತು ಅದನ್ನು ಕಂಪ್ಯೂಟರ್ ಹಾಕಿ ಏನೇನೋ ಮಾಡ್ತಾರೆ. ಬಟ್ ಅವರು ತಮ್ಮನ ಹೆಂಡತಿ ಮಾಡಲಿಲ್ಲ ಪ್ರತಿಯೊಬ್ಬರ ಪಾತ್ರಗಳಲ್ಲೂ ಪ್ರೇಕ್ಷಕರು ಸರ್ ರಾಜ್ಕುಮಾರ್ ಆಗಿದ್ದಾನೆ ಹಂಗೆ ಪಡೆದ ಹೇಳುವಂಥ ವ್ಯಕ್ತಿ ಅಚಾನಕ್ ಬಂದು ನಾಟಕ ಮಾಡ್ಬೇಕಂದ್ರೆ ಅಷ್ಟು ಇನ್ವಾಲ್ವ್ ಆಗಿದ್ರು. ಅವ್ರು ಬಂದು ಅದೇ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ಮಾಡ್ತಾರೆ. ಅದೇ ಹಾಡನ್ನು ಹಾಡಬೇಕಾದ್ರೆ ಜಯಶ್ರೀ ಮೇಡಮ್ ನಿತ್ಯ ಹಾಡಿದ್ರು, ಕಣ್ಣ ದಳ ಅಂತ ನೀರು ಬರ್ತಾಯಿದ್ವು. ಅಂದರೆ ಯಾಕೆ ಹೇಳೋದಂದ್ರೆ ರಂಗಗೀತೆಗಳಲ್ಲಿ ಅಷ್ಟು ಪಾತ್ರ ಮಾಡೋರು ಇರ್ಬೋದು, ಅದರ ಸಾಹಿತ್ಯ ಬರೆಯೋರು ಇರ್ಬೋದು, ಆ ಸಾಹಿತ್ಯ ಇಷ್ಟು ಅದ್ಭುತವಾಗಿ ಸಾಹಿತ್ಯ, ಅದಕ್ಕೆ ಸಾಹಿತ್ಯಕ್ಕೆ ತಕ್ಕಂತೆ ರಾಗ ಸಂಯೋಜನೆ ಮಾಡೋರು ಇರ್ಬೋದು. ಇವರೆಲ್ಲರ ಬೆಳೆಸ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆ ಅಂತಂದರೆ ರಂಗ ಕಲೆ ಅಂತ ಹೇಳ್ಬೋದು. ಇದನ್ನು ನೀವು ಹೇಳಿದಾಗೆ ಎಷ್ಟೇ ಆದರೂ ಕಡೆ ಕೊನೆಗೆ ಉಳಿದು ಗಟ್ಟಿ ಕಾಳನ್ನು ಉಳಿದು ಇವತ್ತು ಸಿನಿಮಾ ರಂಗ ನೀವು ಮೊನ್ನೆ ಒಂದು ಸುದ್ದಿ ನೋಡಿದ್ರಿ, ಸಿನಿಮಾ ನಟನೆ ಮಾಡಬೇಕಾದ್ರೆ ನಾವು ಮಂಚಕ್ಕೆ ಏರಬೇಕಾಗ್ತದೆ ಅಂತಕ್ಕಂಥ ಸುದ್ದಿನೂ ನಾವು ಕೇಳಿದ್ವಿ. ಎಷ್ಟು ದುಃಖ ಅನ್ನಿಸ್ತದೆ. ಒಬ್ಬ ನಟಿಯಾಗಿ ಬರಬೇಕಾದ್ರೆ ಇಂಥ ಒಂದು ಕೆಲಸಕ್ಕೆ ಇಳಿಬೇಕಂತಂದ್ರೆ ಆ ಸಿನಿಮಾ ಯಾವ ರೀತಿ ಇರ್ಬೋದು, ಯಾವ ರೀತಿ ಆಗ್ಬೋದು, ಅದು ಎಂತೆಂಥವ್ರು ಬಂದುಬಿಡ್ತಾರೆ ಅದಕ್ಕೆ. ಅದರ ರಾಜ್ಕುಮಾರ್ ಅವರು, ಬಾಲಕೃಷ್ಣ ಅವರು, ನರಸಿಂಹರಾಜ್ ಅವರು, ಅಶ್ವಥ್ ಅವರು, ಇತ್ತೀಚೆಗೆ ಬಂದಿರತಕ್ಕಂಥ ನಮ್ಮ ಇವರು ಪುಟ್ಟಣ್ಣ ಕನಗಾಲ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಆರತಿ ಇರ್ಬೋದು, ವಿಷ್ಣುವರ್ಧನ್, ಎಲ್ಲರೂ ಕೂಡ ನಾಟಕದಿಂದ ಬಂದವರೇ. ಸೊ ಅವರು ಗಟ್ಟಿ ಕಾಳಾಗಿ ಅದ್ಭುತವಾಗಿರ್ತಕ್ಕಂಥ ಕಲೆಗಳನ್ನು ಕೊಟ್ಟರು. ಸೊ ಇಂದಿಲ್ಲ ನಾಳೆ ಈ ರಂಗಕಲೆ ರಂಗಗೀತೆಗಳು ಇವೇನಿದಾವಲ್ಲ ಯಾವಾಗಲೂ ಕೂಡ ಕಠಿಣ ಅನಿಸ್ಬೋದು. ಅದ್ರ ಒಂದಿಲ್ಲ ಒಂದು ದಿವಸ ಇವತ್ತು ನಿನ್ನೆ ಒಂದು ನೋಡಿದರೆ ಕೊನೆಗೆ ಇವೆಲ್ಲ ಬೇಸರಾಗಿ ಕೊನೆಗೆ ಮತ್ತೆ ರೀಸೈಕಲ್ ಆಗಿ ರಂಗಗೀತೆಗಳು ಬರ್ತಾವೆ. ಇವತ್ತಿಗೂ ಕೂಡ ನಮ್ಮ ಬೆಳಗಾವಿಯಲ್ಲಿ ನಮ್ಮ ಸಿರಿ ಜೋಶಿ ಅವರು ಇರ್ಬೋದು, ಚೌಗಲೆ ಅವರು ಇರ್ಬೋದು, ಸರ್ಜು ಕಾಟ್ಕರ್ ಇರ್ಬೋದು, ರಾಮಕೃಷ್ಣ ಮರಾಠಿ ಅವರು ಇರ್ಬೋದು, ಮತ್ತು ನಮ್ಮ ಎನ್ಗಿ ಬಾಳಪ್ಪನವ್ರು ಈ ಸಂದರ್ಭ ನಾನು ಅನಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಎನ್ಗಿ ಬಾಳಪ್ಪನವರು ದೊಡ್ಡ ಕಲಾವಿದರು. ಅವರು ರಂಗಗೀತೆಗಳ ಒಂದು ತರಬೇತಿ ಶಿಬಿರನ ಮಾಡಿದರು ಬೆಳಗಾವಿದಾಗ. ಅಂದರೆ ಅನೇಕ ಸಂಗೀತ ಕಲಾವಿದರಿಗೆ ರಂಗಗೀತೆಗಳನ್ನು ಕಲಿಸುವಂಥ ಒಂದು ಕೆಲಸ ಮಾಡಿದರು. ಅವರ ಶಿಷ್ಯರು ಇವತ್ತು ಕೂಡ ರಂಗಗೀತೆಗಳನ್ನು ಹೇಳ್ತಾ ಇದ್ದಾರೆ. ಸೊ ಹಾಗೆ ಬಿ ಜಯಮ್ಮ ಅವರು ಕೂಡ ರಂಗಕಲೆಯನ್ನು ಮಾಡ್ತಾ ರಂಗಗೀತೆಗಳನ್ನು ಹಾಡ್ತಾ ರಂಗ ನಾಟಕಗಳನ್ನೇ ಅವರು ಗಿರೀಶ್ ಕಾರ್ನಾಡ್ ಇರ್ಬೋದು, ಇಂಥವರೆಲ್ಲ ಅನೇಕ ನಾಟಕಗಳು, ಗಂಬಾರ್ ಅವರಾಗಿರ್ಬೋದು, ಚಂದ್ರಶೇಖರ್ ಕಾರ್ನಾಡ, ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಾಗಿರ್ಬೋದು. ಆಮೇಲೆ ನಮಗೆ ಈ ಒಂದು ಸಂದರ್ಭದಲ್ಲಿ ಎಚ್.ಕೆ. ಯೋಗ ನರಸಿಂಹ, ಎಚ್.ಎಸ್. ಗೋವಿಂದೇಗೌಡ, ಗಂಗಾಧರ